ಅಥವಾ ನಮ್ಮ ದೇಹದಲ್ಲಿ ಒಂದು ಕೈಯೋ ಒಂದು ಕಾಲೋ ಸರಿಗಿಲ್ಲ, ಪೂರ್ತಿ ದೇಹ ಆಗೋದಿಲ್ಲ. ಹಾಗೆ ಸಮಾಜದಲ್ಲಿ ಒಂದು ವರ್ಗ ಹಿಂದುಳಿದವರು ಊಟಕ್ಕಿಲ್ಲದೆ, ವಿದ್ಯಾಭ್ಯಾಸ ಇಲ್ಲದೆ ನಡ್ತಾ ಇದ್ದರೆ ಅದು ಒಳ್ಳೆಯ ಸಮಾಜ ಆಗಲ್ಲ. ಹಿಂದುಳಿದವ್ರನ್ನ ಮೇಲಕ್ಕೆತ್ತಕ್ಕಂಥ ಕೆಲಸ ನೀವು ಮಾಡಿದೆ ಯಾರು ಮಾಡ್ತಾರೆ? ಉಳ್ಳವರು ಶಿವಾಲಯ ಮಾಡೋರು, ನಾನೇನು ಮಾಡೋಣಯ್ಯ ಕೈ ಕಾಲು ಬಡವ. ಮೇಲ್ವರ್ಗಕ್ಕೆ ಸೇರಿದಂಥ ನಾ ಹೇಳಿದಲ್ಲ, ಪಾಳೆಗಾರರು, ರಾಜರಾಗಿದ್ದವರು, ನೀವೆಲ್ಲಾದರೂ ಅವ್ರನ್ನ ಬುಡಕಟ್ಟಿನ ಜೊತೆ ಸೇರಿಸೋದ್ರಿಂದ ನಾವೇನು ಅವ್ರಿಗೆ ಬೆಗ್ ಮಾಡಬೇಕಾಗಿಲ್ಲ. ಇರ್ತಕ್ಕಂಥ ಕಾನೂನಿನಲ್ಲಿ ಅವ್ರು ಹೋಗಿ ಮಾಡಬೇಕು ಅಂತಿದೆ. ಒಂದು ವೇಳೆ ಆಸ್ತಿ ತೊಗೊಂಡಿದ್ರೆ ಅದರಲ್ಲಿ ಏನು ಜಾತಿಯನ್ನು ಮುದ್ದಿಸಿದ್ದಾರೆ? ನಿಮ್ಮ ಅಕ್ಕ ದೊಡ್ಡಪ್ಪ ಚಿಕ್ಕಪ್ಪ ಇದ್ದರೆ ಅವ್ರು ಏನು ತೋರಿಸಿದ್ದಾರೆ? ಇಂಥ ಜಾತಿಗೆ ಸೇರಿದ ಈ ಸ್ಥಳದಲ್ಲಿ ವಾಸವಾಗಿರ್ತಕ್ಕಂಥ ಇಂಥವರ ಮಗ ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಘಟ್ಟಗಳ ನಿವಾಸಿಗಳಾಗಿರ್ತಕ್ಕಂಥ ನೆಲಮೂಲ ಸಂಸ್ಕೃತಿಯ ಪ್ರತಿನಿಧಿಗಳು ಅಂತ ಕರೆಸ್ಕೊಳ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ST ಪ್ರತಿನಿಧ್ಯ ಸಿಗ್ತಾ ಇಲ್ಲ ಅಂತಕ್ಕಂಥ ಕೂಗು ಕೇಳ್ತಾ ಇದ್ವಿ ಸ್ನೇಹಿತರೆ. ಅದರ ಸಂಬಂಧಿತ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಈ ದೇಶದ ಹಿರಿಯ ವಕೀಲರಾಗಿರ್ತಕ್ಕಂಥ ಹಾಗೂ ಬುಡಕಟ್ಟು ಹಕ್ಕುಗಳ ನಿರಂತರ ಹೋರಾಟಗಳನ್ನ ಮಾಡ್ತಾ ಬಂದಿರತಕ್ಕಂಥ ನಾಡಿನ ಹೆಮ್ಮೆ ಶ್ರೀಮತಿ ಪ್ರಮೀಳಾ ನೇಸರ್ಗಿ ಅವರು ಇದ್ದಾರೆ. ಅಮ್ಮ ನಮಸ್ಕಾರ. ಈ ಬುಡಕಟ್ಟುಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಇವತ್ತು ನಿಮ್ಮ ಹತ್ರ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ, ಏನು ಈ ವ್ಯಾಜ್ಯ, ಏನು ಈ ಸಮಸ್ಯೆ ಅಂತ. ನಮಗೆ ಸ್ವಾತಂತ್ರ್ಯ ಬಂದು 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆವಾಗಿನಿಂದ ಇವತ್ತಿನವರೆಗೂ ಕೂಡ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಈ ಶೆಡ್ಯೂಲ್ ಟ್ರೈಬ್ ಅಂತ ಏನು ಹೇಳ್ತೀವಲ್ಲ, ಈ ಜಾತಿ ಪಂಗಡ, ಶೆಡ್ಯೂಲ್ ಪಂಗಡ ಅಂತಲೇ ಹೇಳ್ತೀವಲ್ಲ, ಜಾತಿ ಅಲ್ಲ ಪಂಗಡ, ಇದಕ್ಕೆ ಇದುವರೆಗೂ ಕೂಡ ನ್ಯಾಯ ದೊರಕಿಲ್ಲ. ಕಾನೂನಿನಲ್ಲಿ ಅವ್ರಿಗೆ ರಿಸರ್ವೇಷನ್ ಅಂತ ಕೊಟ್ಟರು, 3% ಅಂತ ಕೊಟ್ಟರು, ಆಮೇಲೆ ಸ್ವಲ್ಪ ಹೆಚ್ಚು ಮಾಡಿದ್ರು. ಆದರೂ ಸಹ ನಿಜವಾದ ಈ ಹಿಂದುಳಿದ ಪಂಗಡಕ್ಕೆ ಸೇರಿದಂಥ ಜನಾಂಗಕ್ಕೆ ಇವತ್ತುವರೆಗೂ ನ್ಯಾಯ ಸಿಕ್ಕಿಲ್ಲ. ಶೈಕ್ಷಣಿಕವಾಗಿ ಇದರಲ್ಲಾಗಲಿ ಅಥವಾ ಅಪಾಯಿಂಟ್ಮೆಂಟ್ಲಾಗಲಿ ನಾವು ಇವತ್ತವರೆಗೂ ಕೂಡ ಇದುವರೆಗೆ ನ್ಯಾಯ ದೊರಕಿಲ್ಲ. ನನ್ನ ಪ್ರಕಾರ ಸುಮಾರು 49 ವರ್ಗಗಳಿವೆ ಈ ಹಿಂದುಳಿದ ಪಂಗಡದವರು. ಎಲ್ಲ ಕಡೆ ಹೆಗ್ಗಡದೇವನಕೋಟೆ, ಈ ಕಡೆ ನಾರ್ತ್ ಕೇಂದ್ರ, ಉಡುಪಿ, ಗೋಕಾಕು ಎಲ್ಲ ಕಡೆ ಇವರು ಇರ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಈ ಅತಿ ಹಿಂದುಳಿದ ಪಂಗಡದವರು ಏನಿದ್ದಾರಲ್ಲ, ಇವರಲ್ಲಿ ಇವತ್ತೂ ಸಹ ನಾಗರಿಕರು ಅಂತ ಹೇಳೋಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಾರೆ. ಬಟ್ಟೆ ಕೂಡ ಹಾಕ್ಕೊಳ್ತಾ ಇಲ್ಲ. ಆ ಕಾಡಿನಲ್ಲಿ ಇರ್ತಕ್ಕಂಥ ಎಲೆ ಸೊಪ್ಪುಗಳನ್ನ ತಿಂದು ಜೀವನ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನೆಲ್ಲರೂ ಕೂಡ ನಮ್ಮ ಜೊತೆ ನಮ್ಮ ನಾಗರಿಕರನ್ನಾಗಿ ಮಾಡಬೇಕು ಅಂತ ಎಷ್ಟೇ ಉದ್ದೇಶ ಮಹಾತ್ಮ ಗಾಂಧಿಯವರಿರ್ಬೋದು, ಅವತ್ತಿನ ಕಾಲದಿಂದ ಇವತ್ತಿನ ಮಾಡಿದ್ರು ಕೂಡ ಅವ್ರನ್ನ ಮೇನ್ ಸ್ಟ್ರೀಮ್ಗೆ ನಮ್ಗೆ ತರೋಕ್ಕಾಗಿಲ್ಲ. ಅದಕ್ಕೆ ಅವ್ರನ್ನ ಮೇಲೆತ್ತಬೇಕು ಅಂತೇಳಿ ರಾಜ್ಯಾಂಗದಲ್ಲಿ ರಿಸರ್ವೇಷನ್ ಕೊಟ್ಟರೂ ಸಹ ಏನಾಯಿತು ಅಂದರೆ 50ನೇ ಇಸ್ವಿನಲ್ಲಿ ಮೊಟ್ಟ ಮೊದಲು ಕೊಟ್ಟಾಗ ಕೇವಲ 5 ಜಾತಿಗೆ ಕೊಟ್ಟರು ಹಿಂದುಳಿದ ಈ ವರ್ಗದವರು ಅಂತ. ಆಮೇಲೆ ಏನು ಮಾಡಿದ್ರು, ಬರ್ತಾ ಬರ್ತಾ ಈ ST ಪಂಗಡಕ್ಕೆ ಮೇಲ್ವರ್ಗದಲ್ಲಿ, ಅದರಲ್ಲೇ ಮೇಲ್ವರ್ಗದಲ್ಲಿ ಇರ್ತಕ್ಕವ್ರನ್ನ ಅಲ್ಲಿ ಸೇರಿಸ್ಕೊಂಡ್ಬಂದರು. ಅದರಲ್ಲೂ ಕೂಡ ಹಾವನೂರು ಕಮಿಟಿ ಆದ ನಂತರ ನನಗೆ ಆಶ್ಚರ್ಯ ಆಗ್ತದೆ. ಪಾಳೆಗಾರ ಏನಿದು ಚಿತ್ರದುರ್ಗದಲ್ಲಿ ಪಾಳೆಗಾರರ ನಾಯಕರು, ಅವ್ರನ್ನೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿಸ್ಬಿಟ್ರು. ನಾಯಕರು ಅಂತ ಕರೀರಿ, ಕೆಳದಿ ಚೆನ್ನಮ್ಮನ ಇದ್ದಂಥ ಅವ್ರ ನಾಯಕರು ಅಂದರೆ ಲಿಂಗಾಯತ ನಾಯಕರು, ಬೇರೆ ಬೇರೆ ನಾಯಕರು. ನಾವು ಏನಂತೀವಿ, ಯಾರೋ ಒಬ್ಬ ಲೀಡ್ರ್ ಆದರೆ ನಾಯಕರು ಅಂತ ಕರಿತೀವಿ. ಪ್ರತಿ ಜಾತಿಲೂ ಲೀಡ್ರ್ ಇದ್ದಾರೆ, ನಮ್ಮ ನಾಯಕರಪ್ಪ ಅವರು ಅಂತ. ಅವ್ರನ್ನೆಲ್ಲರೂ ಕೂಡ ಈಗ ತೊಗೊಂಬಂದು ಇಲ್ಲಿ ಸೇರಿಸ್ಬಿಟ್ಟು ಏನಾಗಿದೆ ಅಂದರೆ, ನಿಜವಾಗಿ ಯಾರು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ ಅವ್ರಿಗೆ ನ್ಯಾಯ ದೊರಕ್ತಾ ಇಲ್ಲ. ಅವ್ರಿಗೆ ಬಾಯಿ ಇಲ್ಲ, ಅಥವಾ ಅವ್ರಿಗೆ ವಿದ್ಯೆ ಇಲ್ಲ, ಅಥವಾ ಅವರಲ್ಲಿ ಹಣ ಇಲ್ಲ, ಅವರು ಓಡಾಡ್ತಕ್ಕಂಥ ಶಕ್ತಿ ಇಲ್ಲ. ಯಾವುದೇ ಒಂದು ಶಕ್ತಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮೇಲ್ವರ್ಗದ ಜೊತೆಯಲ್ಲಿ ಅವ್ರಿಗೆ ಹೋರಾಟ ಮಾಡೋಕ್ಕೆ ಸಾಧ್ಯವಾಗದೆ ಅವ್ರ ಜೊತೆ ಇವಾಗ ಬೇರೆ ಸೇರಿಕೊಂಡವರು ಅವ್ರ ಜೊತೆ ಕಾಂಪೀಟ್ ಮಾಡಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನ, ರಿಸರ್ವೇಷನ್ ಇರ್ಬೋದು, MLAಗಳಿರ್ಬೋದು, ರಿಸರ್ವ್ ಆಗಿರೋದು MP ಗಳಿರ್ಬೋದು, MLCಗಳಿರ್ಬೋದು, ಅಥವಾ ಹಲವಾರು ಹುದ್ದೆಗಳಿರ್ಬೋದು, ಎಲ್ಲವನ್ನು ಕೂಡ ಅವರೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ನನಗೇನು ದುಃಖ ಆಗ್ತದೆ ಅಂದರೆ, ನಿಜವಾಗಿ ಹಿಂದುಳಿದ ಪಂಗಡಕ್ಕೆ ಸೇರಿದಂಥ ಈ 49 ಜನಾಂಗಗಳು, ಸಿದ್ಧಿಗಳಿರ್ಬೋದು, ಸೋಲಿಗರಿರ್ಬೋದು, ಬಹಳ ಹಿಂದುಳಿದವರು.
ಅಂಥವ್ರಿಗೆ ನ್ಯಾಯ ದೊರಕ್ತಾ ಇಲ್ಲ. ನಮಗೇನು ಅನಿಸುತ್ತೆ, ಈಗ ನೀವು ನಮ್ಮ ಕರ್ನಾಟಕದ ವಿಷಯ ಹೇಳ್ತೀನಿ, ನಾನು ಬೇರೆ ಇದೇ ಥರ ಜಾರ್ಖಂಡಲ್ಲೂ ಇದೆ ಅಂತ ಕೇಳಿದ್ದೀನಿ, ಬೇರೆ ಬೇರೆ ಎಲ್ಲ ಕಡೆ ಭಾರತ ದೇಶದಲ್ಲಿ ಇದೆ ಅಂತ ನಾನು ಕೇಳಿದ್ದೀನಿ. ಆದರೆ ನಾನು ನನ್ನ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕದ ಬಗ್ಗೆ ನಾನು ಹೇಳಬಲ್ಲೆ, ಬೇರೆ ಹೇಳೋದಕ್ಕಾಗೋದಿಲ್ಲ. ನಾನು ಕೋರ್ಟ್ನಲ್ಲಿ ನನ್ನ ಹತ್ರ ಬಂದಂಥ ಕಕ್ಷಿದಾರ ನೋಡಿದಾಗ ನಿಜವಾಗಿ ಅವ್ರಿಗೆ ನ್ಯಾಯ ಆಗ್ತಾ ಇಲ್ವಲ್ಲ, ಈ ಮೇಲ್ವರ್ಗದವರು ಬಂದು ತೊಗೊಳ್ತಾರಲ್ಲ ಅಂತಕ್ಕಂಥ ದುಃಖ ನನ್ನಲ್ಲಿದೆ. ಅದರಿಂದ ನನಗೆ ಅನಿಸ್ತದೆ ಈಗಾದರೂ ನಮ್ಮ ಜನ ಇವಾಗ SC/ST ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಅವರಲ್ಲೇ ಒಳಪಂಗಡ ನೀವು ಮಾಡಿ ಪದರಗಳನ್ನ ಮಾಡಿದ್ವಿ, ಕೆನೆ ಪದರವನ್ನು ಮೇಲ್ಪಟ್ಟಕ್ಕೆ ತೊಗೊಂಬನ್ನಿ ಅಂತ ಮಾಡಿದ್ದಾರೆ. ಈಗ ಹಾವನೂರು ಕಮಿಟಿ ಆದಮೇಲೆ 50ನೇ ಇಸ್ವಿ ಇದ್ದವರು 5 ಜಾತಿ ಇದ್ದವರು ಈಗ ಬೇಕಾದಷ್ಟು ಜನ ತೊಗೊಂಬಂದ್ಬಿಟ್ಟು ಇವ್ರ ಜೊತೆ ಸೇರಿಸ್ಬಿಟ್ರು, ಅವರೇ ಇದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ನಾನು ಕೇಳೋದಿಷ್ಟೇ, ಇವ್ರನ್ನೂ ಕೂಡ ಅವ್ರು ಕೊಟ್ಟಿರೋದನ್ನು ತೆಗೆದಾಕಿ ಅಂತ ನಾನು ಒಬ್ರಿಗೆ ಅನ್ನ ಕಿತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಆದರೆ ಅವ್ರನ್ನೇ ಒಂದು ವರ್ಗವನ್ನಾಗಿ ಮಾಡಿ, ಈ ಹಿಂದುಳಿದ ಪಂಗಡದಲ್ಲಿ ಇರ್ತಕ್ಕಂಥ ವರ್ಗಗಳಲ್ಲೇ ಮತ್ತೊಂದು ವಿಂಗಡಣೆ ಆಗಿ ಅತಿ ಹಿಂದುಳಿದಂಥ ಪಂಗಡಗಳು ಏನಿದೆ ಅವಕ್ಕೆ ಬೇರೆ ರಿಸರ್ವೇಷನ್ ಕೊಟ್ಟರೆ ಪ್ರಾಯಶಃ ಅವ್ರಿಗೆ ನ್ಯಾಯ ದೊರಕ್ಬೋದು. ಆ ಕೆಲಸ ಇವತ್ತಾಗಬೇಕು. MLAಗಳು ಇವತ್ತು ಎಂಥವ್ರು ಬೇರೆ ನಾಯಕಗಳಿದ್ದಾರೆ, ಅದು ನಾಯಕರಲ್ಲಿ ಬೇರೆ ಬೇರೆ ಇದ್ದಾರೆ. ಊರು ನಾಯಕ ಇರ್ಬೋದು, ನ್ಯಾಸ ನಾಯಕ, ಹೀಗೆ ಬೇರೆ ಬೇರೆ ನಾಯಕರಿದ್ದಾರೆ. ಇವರೆಲ್ಲ ನಾಯಕರು ಅಂತ ಈಗ ಸೀಟ್ ತಗೋತಾ ಇದ್ದಾರೆ. ಅವರು 30 ಇಂದ 39 ಲಕ್ಷ ಜನ ಇವತ್ತು ಈ ಥರ ನಾಯಕರಿದ್ದಾರೆ. ಇವ್ರ ಜೊತೆ ಕಂಪೀಟ್ ಮಾಡಿ, ಉದಾಹರಣೆಗೆ ನನಗೆ ಗೊತ್ತಿರೋ ಹಾಗೆ 10 ರಿಂದ 11 ಜನ MLAಗಳಿದ್ದಾರೆ ಈಗ, ನಿಜವಾಗಿ ಪಂಗಡಕ್ಕೆ ಸೇರದೇ ಇರ್ತಕ್ಕಂಥ ಇವರು. ಈ ಹಿಂದುಳಿದ ಪಂಗಡ ಅಂತಕ್ಕಂಥ ಹೆಸರು ಹೇಳಿ ಬೋಗಸ್ ಸರ್ಟಿಫಿಕೇಟ್ ತೊಗೊಂಡು, ಫೇಕ್ ಸರ್ಟಿಫಿಕೇಟ್ ತೊಗೊಂಡು, ಅವರು ಜನಾಂಗಕ್ಕೆ ಸೇರದೇ ಇದ್ದರೂ ಕೂಡ ಹಿಂದುಳಿದ ಪಂಗಡದವರು ಆಗದೇ ಇದ್ದರೂ ಸಹ ಇವತ್ತು ತೊಗೊಂಡಿದ್ದಾರೆ. ನ್ಯಾಯವಾಗಿ ಕೊಡಬೇಕಾದವ್ರು ಸಿಗ್ತಾಯಿಲ್ಲ. ಅಂದರೆ ನಮ್ಮ ರಾಜ್ಯಾಂಗದಲ್ಲಿ ಏನು ಹಕ್ಕನ್ನು ಈ ಹಿಂದುಳಿದ ಪಂಗಡದವ್ರು ಕೊಟ್ಟಿದ್ದಾರೆ ಅದು ಅವ್ರಿಗೆ ದೊರಕ್ತಾ ಇಲ್ಲ. ಅದು ನಂಗೆ ಭಾಳ ದುಃಖ ತರ್ತಕ್ಕಂಥ ವಿಷಯ. ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಸಾಮೂಹಿಕವಾಗಿ ಹೋರಾಟ ಮಾಡಿ ಈ ಜನಾಂಗದಲ್ಲಿರ್ತಕ್ಕಂಥ ಎಷ್ಟು ಈ ಹಿಂದುಳಿದ 40 ಇಂದ 49 ವರ್ಗಕ್ಕೆ ಸೇರಿದ ಅತಿ ಹಿಂದುಳಿದ ವರ್ಗದ ಈ ಪಂಗಡ ಏನಿದೆ, ಹಿಂದುಳಿದ ವರ್ಗ ಪಂಗಡ, ಅವರೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಬುಡಕಟ್ಟು ಅವ್ರನ್ನ ಬುಡಕಟ್ಟು ಜನಾಂಗ ಅವ್ರು ಹೋರಾಟ ಮಾಡಬೇಕು. ಅವರು ಮಾಡದೇ ಇದ್ದರೆ ಆಗೋದಿಲ್ಲ. ಟ್ರೈಬ್ ಬ್ಯಾಕ್ವರ್ಡ್, ಅವರು ಟ್ರೈಬಲ್ಲಿ ಇರ್ತಕ್ಕಂಥವ್ರು ಹೋರಾಟ ಮಾಡಬೇಕಲ್ಲ. ಯಾರು ಅವ್ರಿಗೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಅವರಲ್ಲೇ ಒಬ್ಬ ನಾಯಕ ಬೇಕಲ್ಲ. ಆರ್ಥಿಕವಾಗಿ ಅವರು ಇಲ್ಲ, ಶೈಕ್ಷಣಿಕವಾಗಿಯೂ ಕೂಡ ಬೆಳೆದಿಲ್ಲ, ರಾಜಕೀಯವಾಗಿ ಬೆಳೆದಿಲ್ಲ, ಅಥವಾ ಕೆಲಸಗಳಲ್ಲಿ ಎಂಪ್ಲಾಯ್ಮೆಂಟ್ನಲ್ಲಿ ಅವರಿಗೆ ದೊರಕಬೇಕಾದಂಥ ಕೆಲಸಗಳು ದೊರಕಿಲ್ಲ, ಅಥವಾ ಹಣದ ಅಭಾವನೂ ಇಲ್ಲ. ಹೋಗಲಿ ಅಂತ ಹೇಳಿದೆ, ಹೋಗಿ ಅವ್ರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ನಾಗರಿಕರ ಹಾಗೆ ವಿದ್ಯೆ ದೊರೀತಾ ಇದೆಯಾ? ಅದು ದೊರೀತಾ ಇಲ್ಲ. ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಜ್ಞಾನವಂತರಾಗಿ ಇದನ್ನು ಕೂಡ ಅವ್ರು ಪಡೆಯತಕ್ಕಂಥ ಶಕ್ತಿ ಇಲ್ಲ. ಅದು ನಮಗಿದೆ, ಹಕ್ಕಿದೆ ಅಂತ ಅದು ಕೂಡ ಅವ್ರಿಗೆ ತಿಳಿದಿಲ್ಲ. ತುಂಬ ಜನಕ್ಕೆ ನಮಗೆ ರಾಜ್ಯಾಂಗದಲ್ಲಿ ನಮ್ಗೆ ಹಿಂಗೆ ರಿಸರ್ವ್ ಮಾಡಿದ್ದಾರೆ ಅನ್ನೋ ಶಕ್ತಿ ಕೂಡ ಇಲ್ಲ. ಹೋಗಿ ಎಲ್ಲಿ ಸರ್ಟಿಫಿಕೇಟ್ ತೊಗೋಬೇಕು, ಅದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ಬೇಕು, ಈ ಬುಡಕಟ್ಟಿಗೆ ಸೇರಿದಂಥ ಜನಾಂಗಕ್ಕೆ ಸೇರಿದವರು ಅಂತ ಈ ಟ್ರೈಬಲ್ ಸರ್ಟಿಫಿಕೇಟ್ ಎಲ್ಲಿ ತೊಗೋಬೇಕು, ಅದಕ್ಕೆ ಏನು ಅಪ್ಲಿಕೇಶನ್ ಹಾಕಬೇಕು, ಅದು ಏನಿದೆ ಅದು ಕೂಡ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಜನಾಂಗವನ್ನು ಮೇಲೆತ್ತಬೇಕಾದದ್ದು ನಾಗರಿಕ ಒಂದು ಇದರಲ್ಲಿ ನಾವು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅಂದರೆ ನಾನು ಒಬ್ಬಳೇ ಅಂತ ಹೇಳಿಲ್ಲ, ಪ್ರತಿಯೊಬ್ಬರೂ ಕೂಡ ಮೇಲ್ವರ್ಗಕ್ಕೆ ಸೇರಿದಂತಹ ನಾಗರಿಕಾಗಿ ಬಾಳ್ತಾ ಇರ್ತಕ್ಕಂಥ, ಅಧಿಕಾರ ಉಪಯೋಗಿಸ್ಕೊಂಡಿರ್ತಕ್ಕಂಥ, ಹಣವಂತರಾಗಿ, ಬುದ್ಧಿವಂತರಾಗಿ, ಜ್ಞಾನವಂತರಾಗಿ ಅಧಿಕಾರವನ್ನು ಇಟ್ಕೊಂಡು ಇರ್ತಕ್ಕಂಥ ಈ ಜನಾಂಗ, ಮೇಲ್ವರ್ಗದ ಜನಾಂಗ, ಅದರಲ್ಲಿಯೂ ಕೂಡ ಈ ಬುಡಕಟ್ಟಿಗೆ ಸೇರಿದ ಜನಾಂಗದವರು ಅಂತ ಹೇಳ್ಕೊಂಡು ಇವತ್ತು ಕೂಡ ಸಿರಿವಂತರಾಗಿರೋರನ್ನ ಇವರನ್ನ ಮೇಲೆತ್ತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಅದು ನ್ಯಾಯಾಂಗವೂ ಕೂಡ ಕೈ ಜೋಡಿಸ್ಬೇಕು. ಜೋಡಿಸ್ಬೇಕಾದ್ರೆ ನಾವು ಅಲ್ಲಿ ಸಾಕ್ಷ್ಯ ಒದಗಿಸ್ಬೇಕು. ಸಾಕ್ಷ್ಯ ಒದಗಿಸ್ಬೇಕಾದ್ರೆ ಆ ಜನಕ್ಕೆ ಶಕ್ತಿ ಇರಬೇಕು. ನನಗೆ ಏನು ಅಂದರೆ ಹೆಗ್ಗಡದೇವಿನ ಕೋಟೆ ಆಗಲಿ, ಅಥವಾ ಈ ಒಂದು ಉಡುಪಿ ಅದು ಹಳ್ಳೀಲಿ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಬಸ್ ಚಾರ್ಜ್ಗಿಲ್ಲ, ಊಟಕ್ಕೆ ಗತಿ ಇಲ್ಲ, ಇಲ್ಲಿ ಬಂದರೆ ಉಳ್ಕೊಳ್ಳೋ ಶಕ್ತಿ ಇಲ್ಲ. ಎಲ್ಲಿ ಬಂದು ಅವ್ರು ಸಾಕ್ಷ್ಯ ಕೊಡ್ತಾರೆ? ಅದರಿಂದ ಇದಕ್ಕೆ ಒಂದು ಸಂಗ್ರಾಮನೇ ಆಗಬೇಕು. ಒಂದು ಆ ಸ್ವಾತಂತ್ರ್ಯ ಸಂಗ್ರಾಮ ಏನಾಗಿತ್ತಲ್ಲ,
ಸ್ವಾತಂತ್ರ್ಯ ಪಡೆಯೋಕ್ಕೆ ಅಂತಹದೇ ಒಂದು ಸಂಗ್ರಾಮ. ಇವತ್ತು ಈ ಬುಡಕಟ್ಟಿನ ಜನಾಂಗದವರು ಮೇಲೆದ್ದು ಸಂಗ್ರಾಮವನ್ನು ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡಿ, ರಾಜ್ಯಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನಮಗೆ ಅವಕಾಶ ಮಾಡಿಕೊಡಿ, ಉಪಯೋಗ ಮಾಡ್ಕೊಳ್ಳೋಕ್ಕೆ ಅಂತ ಅವರು ಹೋರಾಟ ಮಾಡಬೇಕು. ಎಲ್ಲಿವರೆಗೆ ಮಾಡ್ತಾರೋ ಅಲ್ಲಿವರೆಗೂ ಅವ್ರು ಸಿಗಲ್ಲ. ಇವತ್ತು ಬಾಯಿದ್ದವನು ಬರ್ದಲ್ಲಿ ಗೆದ್ದ ಅಂತ. ಇಲ್ದಿದ್ದು ಈ ಬಾಯಿ ಇಲ್ದವ್ರು ಏನೂ ಮಾಡೋಕ್ಕಾಗಲ್ಲ. ಏನು ಅವನೇನು ಕೇಳಲೇ ಇಲ್ವಲ್ರಿ, ನಾವು ಹೆಂಗೆ ಕೊಡೋದು? ಕೇಳೋ ಅಂಥವ್ರು ಕೇಳೋ ಶಕ್ತಿ ಬೇಕಲ್ಲ. ಕೇಳ್ತಾರೆ, ಅವ್ರು ಕೇಳೋ ಶಕ್ತಿ ನೀವು ಕೊಡಿ, ವಿದ್ಯಾಭ್ಯಾಸ ಕೊಡಿ, ಅವ್ರಿಗೆ ಅಧಿಕಾರ ಕೊಡಿ, ಅವ್ರಿಗೆ ರಿಸರ್ವೇಷನ್ನಲ್ಲಿ ಅವ್ರನ್ನ ಮೇಲೆತ್ತಿ ತಗೊಬನ್ನಿ, ರಿಸರ್ವೇಷನ್ ಕೊಟ್ಟವ್ರನ್ನ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಬರ್ತಕ್ಕಂಥ ಶಕ್ತಿ ಕೊಡಿ. ಉದಾಹರಣೆಗೆ ನನಗೆ ಇವತ್ತಿನವರೆಗೂ ಕೂಡ ಒಂದು ಹೈಕೋರ್ಟ್ ಜಡ್ಜ್ ಆಗಲಿ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದವ್ರು ಕಾಣಲಿಲ್ಲ, ನೋಡಿಲ್ಲ. ಯಾವುದಾದ್ರು ವಿಧಾನಸೌಧದಲ್ಲಿರ್ತಕ್ಕಂಥ ಈ ಜನಾಂಗಕ್ಕೆ, ನಮ್ಮ ಕರ್ನಾಟಕದ ಬಗ್ಗೆ ನಾನು ಹೇಳ್ತೀನಿ, ಇಂತಹ ಬುಡಕಟ್ಟಿನ ಜನಾಂಗದವರು ಅಸೆಂಬ್ಲಿನಲ್ಲಿ ಹೋರಾಟ ಮಾಡಿ ಗೆದ್ದು ಬಂದು ಅಂತಹ ಮಿನಿಸ್ಟರ್ ಆಗಲಿದ್ದನ್ನು ಕೂಡ ನಾನು ನೋಡಿಲ್ಲ. ಒಬ್ಬರಾಗಿದ್ದರು ಶಾಂತಾರಾಮ್ ಸಿದ್ದಿ ಅಂತ ಒಬ್ಬರು MLC ಆಗಿದ್ರು, ಅವ್ರನ್ನ ಒಬ್ಬರನ್ನ ಹೊರತುಪಡಿಸಿದ್ರೆ ಇಲ್ಲ, ಅವರು ಸಿದ್ದಿ ಅವರೊಬ್ಬರೇ. ಇಷ್ಟು ಅವ್ರಿಗಿರ್ತಕ್ಕಂಥ ರಿಸರ್ವೇಷನ್ ಒಬ್ಬರು ಎಲ್ಲಿ? ಅದೇನು ಸಾಧ್ಯ ಇಲ್ಲ. ಅವು ಏನೋ ಅಪ್ಪಿ ಆಗಿದ್ದಾರೆ, ಅದು ಬಿಟ್ಟು ಯಾರೂ ಆಗಿಲ್ಲ. ಅದೇ ಮೇಡಮ್, ಈಗ ಬುಡಕಟ್ಟುಗಳಿಗೆಲ್ಲ ಪ್ರಾಪರ್ ST ಆಗಿ ಅಫಿಷಿಯಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಏನು ಮಾಡಬೇಕು? ಅಫಿಷಿಯಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಅವರು ಈ SC ST ಆ್ಯಕ್ಟ್ ಒಂದು ಬಂದಿದೆ, ಅದೇ ಪ್ರಕಾರ ಹೋಗಿ ಅವ್ರಿಗೆ ದಾಖಲೆಗಳನ್ನ ಒದಗಿಸಿ ನಮ್ಮ ಜನಾಂಗದ ನಮ್ಮ ಜಾತಿ ಈ ಥರ ಇದೆ, ನಮ್ಮ ಅದರಲ್ಲಿ ST ಬುಡಕಟ್ಟಿನ ಜನಾಂಗಕ್ಕೆ ಸ್ಪೆಷಲ್ ಕ್ಯಾಟಗರಿ ಅದು. ಆ್ಯಕ್ಟಲ್ಲೇ ಅವ್ರಿಗೆ ಹೇಳ್ತಾರೆ ಅವರು ಮದುವೆ ಆಗ್ತಕ್ಕಂಥ ರೀತಿ, ಊಟ ಮಾಡ್ತಕ್ಕಂಥ ರೀತಿ, ಅವರ ಮಕ್ಕಳನ್ನ ಸಾಕ್ತಕ್ಕಂಥ ರೀತಿ, ಸತ್ತರೆ ಯಾವ ಥರ ಅವರು ಕೆಲಸ ಮಾಡ್ತಾರೆ, ಹೂಳು ಥರ ಮಾಡ್ತಾರೆ, ಯಾವ ರೀತಿ, ಇವೆಲ್ಲ ಕಸ್ಟಮ್ಸ್ ಅಂತ ಹೇಳ್ತೀವಿ. ಟ್ರೆಡಿಷನ್ನು, ಪರಂಪರೆ ಮತ್ತು ಅವ್ರ ಜಾತಿಯಲ್ಲಿ ಇರ್ತಕ್ಕಂಥ ಏನು ಕಸ್ಟಮ್ಸ್ಗಳಿದ್ದಾವೆ ಅದನ್ನು ಅವ್ರು ಹೇಳಬೇಕಾಗತ್ತೆ. ನಾಗರಿಕರು, ಬೆಂಗಳೂರಿನಲ್ಲಿರ್ತಕ್ಕಂಥವ್ರು, ಪೇಟೆಯಲ್ಲಿರ್ತಕ್ಕಂಥ ನಾಗರಿಕರಿಗೂ ವ್ಯತ್ಯಾಸ ಇದೆ. ನಾವು ಒಬ್ಬರನ್ನ ಕರೆದು, ಪುರೋಹಿತನ ಕರೆದು ಮದುವೆ ಮಾಡ್ತೀವಿ, ವೆಜಿಟೇರಿಯನ್ನ, ಅವ್ರು ಏನು ಆಹಾರ ತೆಗೆದುಕೊಳ್ತಾರೆ, ಆಹಾರ ಪದ್ಧತಿ ಏನು, ಇವೆಲ್ಲವನ್ನು ಕೂಡ ಅವ್ರು ಹೇಳಬೇಕಾಗುತ್ತೆ. ನನಗೆ ಗೊತ್ತಿರೋಂಗೆ ಬುಡಕಟ್ಟಿನ ಜನಾಂಗ ಸುಮಾರು ಜನ ಈ ಎಲೆ ಕಾಡಿನಲ್ಲಿ ಸಿಗ್ತಕ್ಕಂಥ ಎಲೆಗಳನ್ನ ತಿಂದು ಜೀವನ ಮಾಡೋರಿದ್ದಾರೆ. ಊಟ ಅಂದರೆ ಏನು, ಅನ್ನವನ್ನು ತಗೊಂಡು ಅಕ್ಕಿ ಬೇಯಿಸಿ ಅನ್ನ ಮಾಡಿ ತಗೊಳ್ಬೇಕು ಅಂತಕ್ಕಂಥ ಶಕ್ತಿ ಕೂಡ ಇಲ್ಲ ಅವ್ರಿಗೆ, ಅದು ಗೊತ್ತಿಲ್ಲ. ಅವ್ರನ್ನ ನಾಗರಿಕರನ್ನಾಗಿ ನಾವು ಮೊದಲು ಪರಿವರ್ತನೆ ಮಾಡಬೇಕಾಗ್ತದೆ. ಆ ಕಣ್ಣು ಮಾಡೋಕ್ಕೆ ನೀವು ನಮ್ಮ ಜೊತೆ ಬನ್ನಿ, ನಮ್ಮ ಜೊತೆ ನಾಗರಿಕರಾಗಿ ನೀವು ಬೆಳೀರಿ, ನಮ್ಮ ಜೊತೆ ನೀವು ಬಂದು ಓದಿ ವಿದ್ಯಾವಂತರಾಗಿ ಅಲ್ವಾ. ಅಕ್ಷರಾಸ್ತ್ರ ಮೊದಲಾಗಿ ವಿದ್ಯಾವಂತರಾಗಿ ಶೈಕ್ಷಣಿಕದಲ್ಲಿ ಒಂದು ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ, ಕಾಲೇಜ್ನಲ್ಲಿ ಓದಿ ಪ್ರೊಫೆಸರೋ ಸ್ಕೂಲ್ ಟೀಚರೋ ಏನಾದರೂ ಒಂದು ಆಗಬೇಕಲ್ಲ. ಇದನ್ನು ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಕೊಡಬೇಕು. ನನ್ನ ಪ್ರಕಾರ ಪ್ರತಿಯೊಂದು ತಾಲೂಕಿನಲ್ಲಿ, ಹೋಬಳಿಗಳಲ್ಲಿ ಎಲ್ಲೆಲ್ಲಿ ಈ ಬುಡಕಟ್ಟಿನ ಜನಾಂಗ ಇದ್ದಾರೆ ಅವರಿಗೆ ಒಂದು ಬೋರ್ಡ್ ಮಾಡಬೇಕು. ಇವ್ರನ್ನ ಡೆವಲಪ್ಮೆಂಟ್ ಬೋರ್ಡ್ ಮಾಡಿ ಅವ್ರನ್ನ ನಾಗರಿಕರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಕೆಲವು NGOಗಳು ಇವತ್ತು ಮಾಡ್ತಾಯಿದ್ದಾರೆ, ಅದೇ ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಬೇಕಾದ ಔಷಧಿಗಳನ್ನ ಕೊಡೋದು, ಅವ್ರ ಕಾಯಿಲೆ ಕೊಡ್ತಕ್ಕಂಥದ್ದು ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಸಾಲದು, ಸರ್ಕಾರದಿಂದ ಆಗಬೇಕು. ಸರ್ಕಾರನೇ ಮಾಡಬೇಕು. NGOಗಳು ಮಾಡೋದು ಅವ್ರ ಮನಸ್ಸಿಂದ ಅವ್ರ ಮೇಲೆ ತರಬೇಕಂತ ಮಾಡೋದು. ಆದರೆ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ಬುಡಕಟ್ಟಿನ ಜನಾಂಗದವನ್ನು ಮೇಲೆತ್ತಿ ವಿದ್ಯಾವಂತರನ್ನಾಗಿ ಮಾಡಿ ಅವರಿಗೆ ಉದ್ಯೋಗದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರಿಗೆ ವಿವಿಧ ಆಡಳಿತದಲ್ಲಿ ತರಬೇತಿಯನ್ನು ಕೊಟ್ಟು ಈ ಅಸೆಂಬ್ಲಿ ಮತ್ತು ಲೆಜಿಸ್ಲೇಚರಲ್ಲಿ ಟಿಕೆಟ್ಗಳನ್ನ ಕೊಟ್ಟು ಗೆಲ್ತಕ್ಕಂಥ ಶಕ್ತಿ ಮಾಡಬೇಕು. ಆಗ ಅವ್ರಿಗೆ ಬರ್ತಾರೆ. ಬುಡಕಟ್ಟುಗಳಿಗೆ ಪ್ರಾಪರ್ ST ಆಗಿ ಮಾಡಿ ಅಂತ ನಾವು ಕೋರ್ಟ್ಗೆ ಹೋಗ್ಬೋದಾ ಫೈಟ್ ಮಾಡಲಿಕ್ಕೆ? ಅಲ್ಲ, ಈಗಿದ್ದಾರೆ ಯಾರ್ಯಾರು ST ಅಂತ ಬುಡಕಟ್ಟಲ್ಲಿ 49 ಜನಾಂಗ ಮಾಡಿದ್ದಾರೆ. ನಮ್ಮದೇನಾಗಿದೆ ಅಂದರೆ 5 ಜನಾಂಗ ಇತ್ತು 1950ರಲ್ಲಿ. ಆ ಜನಾಂಗಕ್ಕೆ ಬರ್ತಾ ಹಲವಾರು ಜನಾಂಗಗಳನ್ನ ಸೇರಿಸ್ಬಿಟ್ರು. ಮೇಲ್ವರ್ಗಕ್ಕೆ ಸೇರಿದಂಥ ನಾ ಹೇಳಿದಲ್ಲ, ಪಾಳೆಗಾರರು, ರಾಜರಾಗಿದ್ದವರು, ನೀವೆಲ್ಲರೂ ಅವ್ರನ್ನ ಬುಡಕಟ್ಟಿನ ಜೊತೆ ಸೇರಿಸೋದ್ರಿಂದ ತಪ್ಪದು. ಮೇಲ್ವರ್ಗದಲ್ಲಿ ನಾಯಕ ಅಂತ ಹೆಸರಿಟ್ಕೊಂಡ್ರವರೆಲ್ಲ ಬುಡಕಟ್ಟು ಜನಾಂಗಕ್ಕೆ ಸೇರೋಕ್ಕಾಗುತ್ತಾ? ನಾಯಕರ ಅಂತ ಅಲ್ವಾ. ಕೆಳದಿ ನಾಯಕರು
ರಾಜ್ಯವನ್ನು ಆಳಿದವರು ಅವ್ರನ್ನ ನೀವು ಕೆಳಮಟ್ಟಕ್ಕೆ ಬುಡಕಟ್ಟರು ಅಂತ ಹೇಳೋಕ್ಕಾಗುತ್ತಾ? ಅಂಥವರು, ಅಂಥ ಮನೆತನದವರು, ಅವರ ಮಕ್ಕಳು ನಾಯಕ ಅಂತ ಹೆಸರಿಟ್ಕೊಂಡವರು ಇವತ್ತು ಬುಡಕಟ್ಟಿಗೆ ತಗೋತಾರೆ. ಅಂದರೆ ನಿಜವಾದ ಬುಡಕಟ್ಟು ಜನಾಂಗದವ್ರಿಗೆ ಸೇರಬೇಕಾದಂಥ ಹಕ್ಕನ್ನು ಕಸಿದುಕೊಂಡು ಇವರು ಯೂಸಪ್ ಮಾಡಿ ಆಕ್ಯುಪೈ ಮಾಡ್ತಿದ್ದಾರೆ. ಇದಾಗಬಾರ್ದಲ್ಲ, ಇದನ್ನು ತೆಗಿಬೇಕು. ನನಗೇನಾಗಿದೆ ಅಂದರೆ ಆಗಿದ್ದು ಆಗೋಗಿದೆ, ಹಲವಾರು ವರ್ಷಗಳಿಂದ ನಡ್ಕೊಂಡು ಅನುಚಾನವಾಗಿ ಬಂದಿದೆ. ಕೊಟ್ಟಿದ್ದೀರಾ, ನೀವು ಕೊಡಿ. ಆದರೆ ಅಂತಹ ಜನಾಂಗದವ್ರನ್ನ 50ನೇ ಇಸ್ವಿಲಿ ನಂತರ ಸೇರಿದ ಜನಾಂಗಗಳನ್ನು ಅವ್ರಿಗೆ ಒಂದು ವರ್ಗವನ್ನಾಗಿ ಮಾಡಿ, 50ನೇ ಇಸ್ವಿನಲ್ಲಿ ಹಳೆಯವರು ಏನಿದ್ರಲ್ಲ, ಹಳೆಯ ಸಿದ್ಧಿಗಳು ಬುಡಕಟ್ಟಿದವರು, ಅವ್ರಿಗೆ ಇಷ್ಟು ಮೀಸಲು ಅಂತ ಇರ್ತಕ್ಕಂಥದ್ದು. ಆವಾಗ ಪ್ರಾಯಶಃ ಅವರು ಕೂಡ ಮೇಲೆ ಬರೋದಕ್ಕೆ ಅವಕಾಶ ಆಗ್ತದೆ. ಇಲ್ದಿರಾಗಲ್ಲ. ಅವ್ರಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ನಾವು ಸಬ್ಸಿಡಿ ಕೊಡಬೇಕಾಗತ್ತೆ. ಓದೋ ಶಕ್ತಿಯಲ್ಲಿಲ್ಲ, ಊಟಕ್ಕೆ ಗತಿ ಇಲ್ಲ. ಊಟವನ್ನು ಅವ್ರಿಗೆ ನೀವೇನು ಕೊಡಬೇಕೋ, ಅಕ್ಕಿ ಕೊಡ್ತಿರೋ, ಊಟ ಕೊಡ್ತಿರೋ, ಅದನ್ನು ಅವ್ರು ಕೊಡಬೇಕಾಗತ್ತೆ. ಮನೆ ಕಟ್ಕೊಳ್ತಕ್ಕಂಥ ಶಕ್ತಿ ಕೊಡಬೇಕಾಗತ್ತೆ. ವಿದ್ಯುತ್ ಶಕ್ತಿನ ಕೊಡಬೇಕಾಗತ್ತೆ. ಕುಡಿಯೋ ನೀರನ್ನು ಕೊಡಬೇಕಾಗತ್ತೆ. ಅನ್ನ, ಆಸರೆ, ಆಶ್ರಯ ಇವನ್ನು ಕೊಟ್ಟು ಅವ್ರಿಗೆ ಶಕ್ತಿ ಕೊಟ್ಟು ಸ್ಕೂಲ್ಗಳಿಗೆ ಅವ್ರಿಗೆ ಫ್ರೀ ಎಜುಕೇಷನ್ ಮಾಡಬೇಕಾಗತ್ತೆ. ಎಂದೂ ಕೂಡ ಅವ್ರಿಗೆ ಈವನ್ ಕಾಲೇಜ್ವರೆಗೆ ಬಂದರೂ ಕೂಡ ಅವರೆಲ್ರಿಗೂ ಕೂಡ ಫ್ರೀ ಎಜುಕೇಷನ್ ಮಾಡಿ ಅವ್ರಿಗೆಲ್ಲ ಮೇಲ್ ತಂದು ರಿಸರ್ವ್ ಮಾಡಿ ಆ ಸೀಟ್ಗಳನ್ನ ಅವ್ರಿಗೆ ಕೊಟ್ಟಾಗ ಮಾತ್ರ ಅವ್ರು ಬರೋಕ್ಕಾಗ್ತದೆ. ಬಹುಕಾಲದಿಂದ ಭಾರತ ದೇಶದಲ್ಲಿ ಬುಡಕಟ್ಟು ಹಕ್ಕುಗಳ ಹೋರಾಟಗಾರರು ಅಂತಲೇ ತಾವು ಗುರುತಿಸ್ಕೊಂಡು ಬಂದಿದ್ದೀರಿ. ಈಗ ನಮ್ಮ ಮುಖ್ಯ ಉದ್ದೇಶ ಇರೋದು ಈ ಬುಡಕಟ್ಟುಗಳಿಗೆ ಪ್ರಾಪರ್ ಎಸ್ ಟಿ ಆಗಬೇಕು ಮತ್ತು ಅವ್ರಿಗೆ ಅಫಿಷಿಯಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗಲೇಬೇಕು ಅಂತ. ಇದಕ್ಕೆ ಏನು ಮಾಡಿದ್ರೆ ಒಳ್ಳೆಯದು? ಹೋರಾಟ ಅಂದ್ರಿ, ಅಲ್ಲ ಅದೇನು ಅಂದರೆ ನಾವು ನೀವು ಊಟ ಮಾಡಿಸ್ಬೋದು, ಊಟ ತೊತ್ತಿ ಕೊಡ್ಬೋದು. ಅವ್ರನ್ನ ಅಲ್ಲೇ ಕರ್ಕೊಂಬರೋಕ್ಕಾಗುತ್ತಾ? ಬರಬೇಕಲ್ಲ ಅವ್ರಿಗೆ ಬರ್ತಕ್ಕಂಥ ಶಕ್ತಿ ಕೊಡಬೇಕಲ್ಲ. ನೀವು ಸಿಟಿನಲ್ಲಿ ಇದ್ಕೊಂಡು ಹೆಗ್ಗಡದೇವನ ಕೊಟ್ಟರೋ, ಯಾವುದೋ ಹಳ್ಳಿನಲ್ಲೋ, ಯಾವುದೋ ವೆಸ್ಟರ್ನ್ ಘಾಟ್ನಲ್ಲೋ ಒಂದು ಕಾಡಿನ ಮಧ್ಯೆ ಇರ್ತಕ್ಕಂಥವ್ನಿಗೆ ಏನೂ ಗೊತ್ತಿಲ್ಲದವ್ರಿಗೆ ನಾವು ಹೋಗಿ ಹೇಳಿದರೆ ಅವರು ನಮ್ಮನ್ನು ಹೆದರ್ಕೋತಾರೆ, ನಮ್ಮನ್ನು ನೋಡದೆ ಹೆದರ್ಕೋತಾರೆ. ಯಾರೋ ಬಂದುಬಿಟ್ಟಿದ್ದಾರೆ, ನಮಗೇನು ಮಾಡ್ತಾರೋ ಅಂತ. ಆ ಹೆದರಿಕೆ ನೀಗಿಸ್ಬೇಕಾಗುತ್ತೆ. ಅಂಡಮಾನ್ ನಿಕೋಬಾರಲ್ಲಿ ಮನುಷ್ಯರನ್ನು ತಿಂತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೋ ಗೊತ್ತಿಲ್ಲ ಅವ್ರಿಗೆ. ತಿನ್ನಬೇಕು ತಿನ್ನಬಾರ್ದು ಅಂತ ಕೂಡ ಗೊತ್ತಿಲ್ಲ. ಅಂತಹ ಶಕ್ತಿಯಲ್ಲಿರೋರಿಗೆ ಈಗ ಮೊನ್ನೆ ನಾವು ದಾಖಲು ಮಾಡಿರೋದು ಸುಮಾರು ಒಂದು 12ರಿಂದ 13 ಬುಡಕಟ್ಟುಗಳು ಒಂದು ಕಡೆ ಸೇರಿದ್ರು ಒಂದು ಕಾರ್ಯಕ್ರಮಕ್ಕೆ, ಜನಪದ ಕಾರ್ಯಕ್ರಮಕ್ಕೆ. ಅಲ್ಲಿ ವೇದಿಕೆ ಮೇಲೆ ಬಂದಿದ್ದಂಥ ಎಲ್ಲ ಅತಿಥಿಗಳ ಮುಂದೆ ಇದನ್ನೇ ತೋಡ್ಕೊಂಡ್ರು. ಏನಂದರೆ ನಮಗೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಅದರಿಂದ ನಮ್ಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ, ನಮ್ಮ ಬದುಕು ಹಾಳಾಗ್ತಾ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಪಬ್ಲಿಕ್ಕಲ್ಲಿ ಕೇಳ್ಕೊಂಡ್ರು. ಅದಕ್ಕೆ ಒಂದು ಸಂಘಟನೆ ಮಾಡಿ ಯಾವುದಾದೊಂದು ಸಂಘದ ಮುಖಾಂತರ ಅವ್ರನ್ನ ನೋಂದಣಿ ಮಾಡೋದಕ್ಕೆ ಅವಕಾಶ ಮಾಡಬೇಕು. ನಾವು ಬುಡಕಟ್ಟು ಜನಾಂಗ ಸೇರಿದವರು ಇಂಥ ಕಡೆಯಿಂದ ನಾವು ಬರ್ತೀವಿ, ನಮಗೇನೂ ವಿದ್ಯಾಭ್ಯಾಸ ಇಲ್ಲ, ನಮಗೇನು ಅಂತ ಗೊತ್ತಿಲ್ಲ, ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೂ ಹೇಗೆ ಅಂತ ಕೂಡ ಗೊತ್ತಿಲ್ಲ. ಆ ಕೆಲಸವನ್ನು ತಾವು ಮಾಡ್ಬೋದು. ಇದನ್ನು ಇಂಥ ಕಡೆ ನೀವು ಹೋಗಿ ಈ ಕ್ಷೇತ್ರಗಳು ಪ್ರತಿಯೊಂದು ತಾಲೂಕಿಗೂ ಒಂದು ಕೇಂದ್ರ ಮಾಡಿದ್ದಾರೆ, ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆ ಅರ್ಜಿಗಳ ನಮೂನೆ ಅಲ್ಲ, ಆ ನಮೂನೆ ಇದೆ. ನಾನು ಮದುವೆಯವ್ರಿಗೆ ಹೇಳ್ತೀನಿ ನಮೂನೆಗಳನ್ನ ನಿಮ್ಗೆ ಕೊಡೋಕ್ಕೆ. ಆ ನಮೂನೆ ಅಪ್ಲಿಕೇಶನ್ನು ಎಲ್ಲಿ ಬೋರ್ಡ್ನಲ್ಲಿದೆಯಲ್ಲ ಅದು ನಮೂನೆನ ನೀವು ಎಲ್ಲ ಕಡೆ ಪ್ರಚಾರ ಮಾಡಿ. ಈ ಥರ ಡಾಕ್ಯುಮೆಂಟ್ಗಳು ನಿಮ್ಗೆ ಬೇಕಾಗುತ್ತೆ. ಉದಾಹರಣೆಗೆ ಆಧಾರ್ ಕಾರ್ಡ್ ಮಾಡ್ಕೋಬೋದು, ಅವರು ಇರ್ತಕ್ಕಂಥ ಕಡೆ ವಿದ್ಯಾಭ್ಯಾಸ ಏನಿದೆ ಇಲ್ಲ ಅಂದರೆ ಅವ್ರು ಮಾಡ್ಕೋಬೋದು, ಆಸ್ತಿ ಇದೆಯಾ ಇಲ್ವ ಅಂತ ಅವ್ರು ತೋಡ್ಕೋಬೋದು. ಆ ಸರ್ಟಿಫಿಕೇಟ್ಗಳನ್ನ ಅವ್ರು ತೊಗೊಂಡು ಅವ್ರದ್ದೇ ಒಂದು ಸಂಘ ಇದ್ದರೆ ಆ ಸಂಘದಿಂದ ನಾನು ಇಂಥ ಜಾತಿಗೆ ಸೇರಿದವನು ಅಂತ ಹೇಳ್ಬೋದು. ಮತ್ತು ತಮ್ಮ ಬುಡಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಹಾರಗಳನ್ನ ಹೇಗೆ ಮಾಡ್ತೀರಿ, ವ್ಯಾಪಾರ ಮಾಡ್ತೀರಾ, ನೀವೇನಾದ್ರು ಓದಿದ್ದೀರಾ, ಶೈಕ್ಷಣಿಕ ಅಭ್ಯಾಸ ಆಗಿದೆಯಾ ಇಲ್ವಾ, ಅವ್ರನ್ನೇ ಕೇಳಿ ತಿಳ್ಕೊಬೋದು. ಅವರೆಲ್ಲರನ್ನೂ ಕೂಡ ಕಾಲಮ್ಗಳನ್ನ ಫಿಲಪ್ ಮಾಡಿ ಒಬ್ಬ ಸ್ಪೆಷಲ್ ಆಫೀಸರ್ನ ಇವರ ಬುಡಕಟ್ಟಿಗೋಸ್ಕರನೇ ನಿಯೋಗ ಮಾಡಿ, ಜಿಲ್ಲೆಗೆ ಒಂಥರ ಮಾಡ್ತಿರೋ, ತಾಲೂಕು ಮಾಡ್ತಿರೋ ಮಾಡಿ, ಅವರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಸಂಗ್ರಹ ಮಾಡಿ ವಿಚಾರಣೆ ಮಾಡಿ ಅವ್ರನ್ನ ಮಾಡಿ. ಅವ್ರಿಗೆ ಗೊತ್ತಿಲ್ಲ ನಾವು ಇಂಥ ಕಡೆ ಹೋಗಬೇಕು ಅಂತಲೂ ಗೊತ್ತಿಲ್ಲ. ಕಾನೂನು ಏನು ಹೇಳುತ್ತೆ, ಇವರು ಹೋಗಬೇಕು. ಆಫೀಸರ್ನ ನಿಮ್ಮ ಮನೆ ಎಲ್ಲೋ ಹೆಗ್ಗಡದೇವನ ಕಟ್ಟೆ ಒಂದು ಮೂಲೆಯಲ್ಲಿದೆ ಮನೆ, ಯಾವುದೋ ಒಂದು ಹಳ್ಳಿನಲ್ಲಿದೆ, ಎಲ್ಲೋ ಕಾಡಿನಲ್ಲಿದೆ, ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಮ್ಮ ಅಡ್ರೆಸ್ ಅವ್ರಿಗೆ ಗೊತ್ತಿರ್ತಾರ ಇಂಥ ಕಡೆ ಇದ್ದೀನಿ ಅಂತ. ಆಫೀಸರಲ್ಲಿ ಹೋಗಬೇಕು. ಅವ್ರ ತಂದೆ ತಾಯಿ ಏನು ಭಾಷೆ ಮಾತನಾಡ್ತಾರೆ, ಅವ್ರಿಗೆ ವ್ಯವಹಾರ ಜ್ಞಾನ ಇದೆಯಾ,
ಅಕ್ಕಪಕ್ಕದವರು ಅವ್ರನ್ನ ನೋಡ್ಕೊತಾ ಹೇಗಿದೆ, ಅವ್ರ ಮದುವೆ ಪದ್ಧತಿ ಏನು, ಮಗು ಹುಟ್ಟಿದ್ರೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಸತ್ತಾಗ ಏನು ವ್ಯವಹಾರ ಮಾಡ್ತಾರೆ, ಮದುವೆ ಮಾಡ್ಬೇಕಾದ್ರೆ ಏನು ವ್ಯವಹಾರ ಮಾಡ್ತಾರೆ, ಮಗು ಹುಟ್ಟಿದಾಗ ಏನು ವ್ಯವಹಾರ ಮಾಡ್ತಾರೆ, ಆ ಪದ್ಧತಿಗಳನ್ನೆಲ್ಲ ಅವರು ರೆಕಾರ್ಡ್ ಮಾಡ್ಕೊಂಡು ಬಂದು ಕೋರ್ಟಿಗೆ ಅವರು ಆಫೀಸರ್ ಕೊಟ್ಟರೆ ಅವ್ರು ಏನು ಹೇಳ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು ಯಾರೋ ಹೋಗಿದ್ದರು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು, ಮಜರ್ ಮಾಡಿ ಮಾಹಿತಿ ಎಲ್ಲವನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ, ಆ ಪ್ರಕಾರ ಇವರು ಬುಡಕಟ್ಟಿಗೆ ಸೇರಿದವರು ಅಂತ ಅವ್ರು ಕೊಡ್ಬೋದು. ಅವರೇ ಮಾಡೋಕ್ಕಾಗಲ್ಲ. ನನ್ನ ವ್ಯವಹಾರ ಏನಂತ ಅವ್ರಿಗೆ ಹೇಳಕ್ಕೆ ಬರಲ್ಲ. ಆಫೀಸರ್ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಇದು ಕಾನೂನಿನಲ್ಲೇ ಇದೆ. ನಾವೇನು ಅವ್ರಿಗೆ ಬೆಗ್ ಮಾಡಬೇಕಾಗಿಲ್ಲ. ಇರ್ತಕ್ಕಂಥ ಕಾನೂನಿನಲ್ಲೇ ಅವ್ರು ಹೋಗಿ ಮಾಡಬೇಕು ಅಂತಿದೆ. ಅವ್ರು ಮಾಡಬೇಕು, ಅಧಿಕಾರಿಗಳೇ ಮಾಡಬೇಕು ಅಂತಿರೋದು. ಅದರಿಂದ ಒಂದೊಂದು ತಾಲೂಕಿಗೆ ಒಂದು ತಾರೀಕು ಒಂದು ವ್ಯವಹಾರ ಇಟ್ಟರೆ, ಆ ಒಂದೊಂದು ತಿಂಗಳಲ್ಲಿ ಒಂದು ದಿವಸ ಇಟ್ಟರೆ, ನಾನು ಇಂಥ ದಿವಸ ಊರಿಗೆ ಬರ್ತಾಯಿದ್ದೀನಿ, ನಿಮ್ಮಲ್ಲಿ ಯಾರಿದ್ದೀರೋ ಬಂದು ಅವ್ರು ಸಾಕ್ಷ್ಯ ಕೊಡ್ಬೋದಲ್ಲ. ಅವ್ರ ಪತ್ರಗಳ ವ್ಯವಹಾರ ಆಗಿರುತ್ತೆ. ಒಂದು ವೇಳೆ ಆಸ್ತಿ ತೊಗೊಂಡಿದ್ರೆ ಅದರಲ್ಲಿ ಏನು ಜಾತಿಯನ್ನು ಮುದ್ದಿಸಿದ್ದಾರೆ, ಒಂದು ಸಮಯ ಸ್ಕೂಲಿಗೆ ಸೇರಿದ್ದರೆ ಸ್ಕೂಲ್ನಲ್ಲಿ ಏನು ಜಾತಿ ಅಂತ ನಮೂದು ಮಾಡಿದ್ದಾರೆ, ನಿಮ್ಮ ಅಕ್ಕ ದೊಡ್ಡಪ್ಪ ಚಿಕ್ಕಪ್ಪ ಇದ್ದರೆ ಅವ್ರು ಏನು ತೋರಿಸಿದ್ದಾರೆ. ನಾವು ನೋಡ್ತೀವಲ್ಲ ಇನ್ವಿಟೇಷನ್ ನಾಯಕ ಜನಾಂಗಕ್ಕೆ ಸೇರಿದಂಥ ಇಂಥವ್ರ ಮಗನ ಮದುವೆ ಅಂತಾರೆ, ಅಥವಾ ಪತ್ರ ಬರೆಯುವಾಗ ನಾವು ಹಳೆ ಕಾಲದ ಪದ್ಧತಿ ನೋಡಿ, ಅದರಲ್ಲಿ ಇಂಥ ಜಾತಿಗೆ ಸೇರಿದ ಈ ಸ್ಥಳದಲ್ಲಿ ವಾಸವಾಗಿರ್ತಕ್ಕಂಥ ಇಂಥವರ ಮಗ ಇಂಥವರು ಪತ್ರ ಬರ್ಕೊಡ್ತಾರೆ ಅಂತ ಇರುತ್ತೆ. ಆ ಥರ ಹಳೆಯ ಪದ್ಧತಿ ಪತ್ರಗಳೇನಾದ್ರು ಇದೆಯಾ, ಅದರಲ್ಲಿ ಏನು ನಮೂದಾಗಿದೆ, ಅವೆಲ್ಲವನ್ನೂ ನೋಡಿ ಅವ್ರು ಮಾಡ್ತಾರೆ. ಈಗ ನಿಮ್ಮ ಈ ಕೋರ್ಟ್ನ ಹೋರಾಟ ಎಲ್ಲಿಗೆ ಬಂದಿದೆ? ಇಲ್ಲ, ಈಗ ಹಾಕಿದ್ದೀವಿ, ಇನ್ನೂ ನಡೀತಾ ಇದೆ. ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದೀವಿ. ಅವ್ರು ನಡೆಸೋ ಶಕ್ತಿನೇ ಇಲ್ಲ. ಕೋರ್ಟಿಗೆ ಹಾಕ್ತಾರಲ್ಲ, ಅವ್ರಿಗೆ ನಡೆಸೋ ಶಕ್ತಿನೇ ಇಲ್ಲ. ಕೇಳ್ಪಟ್ಟಿದ್ದೀನಿ, ನೀವೇ ಅವ್ರಿಗೆಲ್ಲ ಬಸ್ ಚಾರ್ಜ್ ಕಾಸು ಕೊಟ್ಟು ಕಳಿಸ್ತೀರಂತಲ್ಲ. ನಾನು ಮಾಡಬೇಕಲ್ಲ, ಕೊಡಬೇಕಲ್ವ. ಬಸ್ ಚಾರ್ಜಿಗೂ ಕೊಡಬೇಕು, ಊಟನೂ ಹಾಕಬೇಕು, ಬನ್ನಿಪ್ಪ ಅಂತ ಕರಿಬೇಕು. ಯಾಕೆಂದರೆ ಅವ್ರಿಗೆ ಶಕ್ತಿ ಇಲ್ಲ. ಉಳ್ಳವರು ಏನು ಬೇಕಾದ್ರೆ ದೇವಾಲಯವನ್ನು ಕಟ್ತಾರಲ್ವ, ಉಳ್ಳವರು ಶಿವಾಲಯ ಮಾಡೋರು. ನಾನೇನು ಮಾಡೋಣಯ್ಯ, ಕೈ ಕಾಲು ಬಡವ ಅಲ್ವಾ, ಅವ್ರಿಗೇನು ಮಾಡ್ತೀರಿ ನೀವು? ಕೊಡಬೇಕು, ಇದ್ದವ್ರು ಮಾಡಬೇಕು. ದೇವರು ಕೊಟ್ಟಾಗ ಒಂದು ಹಣ ಒಂದಿಗೆ ಅದಕ್ಕೆ ಅಂತಲೇ ಮೀಸಲಾಗಿಡಬೇಕು. ಹಿಂದುಳಿದವ್ರನ್ನ ಮೇಲೆ ಕೆತ್ತಕ್ಕಂಥ ಕೆಲಸ ನಾವು ನೀವು ಮಾಡಿದೆ ಯಾರು ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಮಾಡಲೇಬೇಕು. ನಾನು ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದೀನಿ. ಸಾಮಾನ್ಯ ವಕೀಲರಾಗಿದ್ದುಕೊಂಡು ತಾವು ತಂಪಾಡಿಗೆ ತಮ್ಮ ವ್ಯವಹಾರ ಆಯಿತು, ವೃತ್ತಿ ಆಯಿತು ಅಂತ ಇರ್ಬೋದಾಗಿತ್ತು. ಯಾಕೆ ಈ ಸಾಮಾಜಿಕ ಹೋರಾಟ ಇಲ್ಲ ಅಂತ? ಇಲ್ಲ, ನನಗೆ ನೋಡೋಕ್ಕಾಗೋದಿಲ್ಲ. ನಾವು ಈ ಜನ್ಮದಲ್ಲಿ ಹುಟ್ಟಿದಾಗ ನನಗೆ ಐ ಆಮ್ ಆನ್ಸರಬಲ್ ಟು ಗಾಡ್ ಅಲ್ವಾ. ನೀ ಏನು ಮಾಡಿದ್ಯಾ? ಬರೀ ದುಡ್ಕೊಂಡು ತಿನ್ನೋದಾದರೆ ಅದಕ್ಕೆ ನಾನೇ ಯಾಕೆ ಆಗಬೇಕು? ಪ್ರತಿಯೊಬ್ಬ ಕಾರ್ಮಿಕರನ್ನು ದುಡ್ಕೊಂಡು ತಿಂತಾನಲ್ವ. ಏನು ವ್ಯತ್ಯಾಸ ನಮಗೂ ಅವ್ರಿಗೂ? ನೀವು ಮನುಷ್ಯನಾಗಿ ಬಾಳಬೇಕಾದ್ರೆ ಮನುಷ್ಯತ್ವವನ್ನು ಉಳಿಸ್ಕೊಂಡು ಎಲ್ಲರನ್ನೂ ಮನುಷ್ಯನಾಗಿ ನೋಡ್ತಕ್ಕಂಥ ಶಕ್ತಿ ಆಗಬೇಕು. ಅವ್ರನ್ನೂ ನಮಗೆ ಬೆಳೀಲಿ ಅಂತ ಆಗಬೇಕು ಅಲ್ವಾ. ನಮ್ಮ ದೇಹದಲ್ಲಿ ಒಂದು ಕೈಯೋ ಒಂದು ಕಾಲೋ ಸರಿಗಿಲ್ಲ, ಪೂರ್ತಿ ದೇಹ ಆಗೋದಿಲ್ಲ. ಹಾಗೆ ಸಮಾಜದಲ್ಲಿ ಒಂದು ವರ್ಗ ಹಿಂದುಳಿದವರು ಊಟಕ್ಕಿಲ್ಲದೆ, ವಿದ್ಯಾಭ್ಯಾಸ ಇಲ್ಲದೆ ನಡ್ತಾ ಇದೆ, ಅದು ಒಳ್ಳೆಯ ಸಮಾಜ ಆಗಲ್ಲ. ಆ ಸಮಾಜವನ್ನು ಒಳ್ಳೆಯ ಸಮಾಜ ಮಾಡಬೇಕಾದ್ರೆ ಎಲ್ಲರೂ ನಮ್ಮಾಗಿ ಇರಬೇಕು ಅಂತ ಬಾಳಬೇಕಾದ್ರೆ ನಾವು ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಅದು ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಅದು ಎಲ್ಲರೂ ವಿಷಯ ಬೇರೆ. ಆದರೆ ನನಗೆ ಟಿ ವಿನಲ್ಲಿ ಎಲ್ಲೋ ಯಾರೋ ಸತ್ರು ನನಗೆ ಇಲ್ಲಿ ಭಾಳ ದುಃಖ ಆಗ್ತದೆ. ಆ್ಯಕ್ಸಿಡೆಂಟ್ ಅಯ್ಯೋ ಪಾಪ ಅನಿಸುತ್ತೆ, ನಮ್ಗೆ ಅನಿಸುತ್ತೆ. ಇರ್ಬೋದಲ್ಲ, ಅಯ್ಯೋ ಅವ್ನು ಯಾರೋ ಅಂತ. ಹಂಗಾಗಲ್ಲ. ನಮ್ಮ ಹಾಗೆ ಯೋಚನೆ ಮಾಡ್ತಕ್ಕಂಥ ಜನ ಭಾಳ ಜನ ಇದ್ದಾರೆ, ಮಾಡ್ತಾರೆ. ನಿಮಗೂ ಒಳ್ಳೆಯ ದಿವಸ ಕಾದಿದೆ, ಬರ್ತದೆ. ಯೋಚನೆ ಮಾಡಬೇಡಿ. ಯಾವತ್ತಾದ್ರೂ ನಿಮಗೆ ಸರ್ಟಿಫಿಕೇಟ್ ಸಿಗ್ತಿಲ್ಲ, ಕಷ್ಟ ಇದೆ ಅಂದರೆ ಬನ್ನಿ, ನಾನು ದಾರಿ ತೋರಿಸ್ತೀನಲ್ಲ. ಯಾವುದಾದ್ರು ಊರ್ಲಿರಿ ಬಂದೇನೋ ತೋರಿಸ್ತೀನಲ್ಲ, ಬನ್ನಿ ಹೀಗೆ ಹಾಕಿ ಅಂತ ಹೇಳ್ತೀನಲ್ಲ. ಅಥವಾ ಯಾರು ಮಾಡ್ಬೋದು ಅಂತ ಅಲ್ಲಿಗಾರ ಕಳಿಸ್ಕೊಡ್ತೀನಿ. ನಾವು ಅವ್ರ ದಾರಿ ಅಂತ ತೋರಿಸೋದಕ್ಕೆ ನಾವು ಖಂಡಿತ ಮಾಡ್ತೀವಿ. ನೀವು ಎಂದೂ ಕೂಡ ಧೈರ್ಯಗೆಡಬೇಡಿ. ನಾನು ಬದುಕ್ತೀನಿ, ನಾನು ಬದುಕಿ, ನಾನು ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವನಾದರೂ ಸಹ ನಾನು ಮೇಲೆದ್ದು ಎಲ್ಲರ ಹಾಗೆ ನಡೀತಕ್ಕಂಥ ಸಾಮಾಜಿಕ ನಾಗರಿಕನಾಗಿ ಈ ಭಾರತ ದೇಶವನ್ನು
ಬೆಳಗಿಸ್ತಕ್ಕಂಥ ನಾಗರಿಕನಾಗಿ ಬೆಳಿತೀನಿ, ನನ್ನಂತೆ ಇರ್ತಕ್ಕಂಥ ಬುಡಕಟ್ಟು ಜನಾಂಗದವ್ರಿಗೆ ನಾನು ಇನ್ನು ಮುಂದೆ ಸಹಾಯ ಮಾಡ್ತೀನಿ, ಅವ್ರನ್ನೂ ಕೂಡ ಮೇಲೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ನಮ್ಮ ಬುಡಕಟ್ಟಿನ ಜನಾಂಗದ ಎಲ್ಲರೂ ಕೂಡ ಇವತ್ತು ನಿಶ್ಚಯ ಮಾಡಬೇಕಲ್ವ. ಮಾಡಿದ್ರೆ ಆಗ್ತದೆ. ಒಂದೇ ಕುಡಿದ್ರೆ ಹನಿ ಕುಡಿದ್ರೆ ಹಳ್ಳ, ಒಬ್ಬರೇ ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಸೇರಿ ಮಾಡಿದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ, ಏಕತಾ. ಅದೇ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಿರೋದು ಅಲ್ವಾ, ಶಕ್ತಿ ಇದೆ ಅಲ್ವಾ, ಏಕತಾ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಇದೆ, ಅದು ನಿಜವಾಗಿದೆ, ಅದು ಆಗಬೇಕು. ನಾನು ಸಾಧ್ಯವಾದಷ್ಟು ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಪ್ರಧಾನಮಂತ್ರಿ ಆಗಿ ಈ ಶೆಡ್ಯೂಲ್ ಟ್ರೈಬ್ ಕಮಿಷನ್ಗೂ ಕೂಡ ಇದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೂಡ ಬರೀತೀನಿ. ಟ್ರೈಬಲ್ ಅಫೇರ್ ಮಿನಿಸ್ಟ್ರಿಗೂ ಬರೆದು ಅವ್ರನ್ನ ಪ್ರತಿಯೊಂದು ಸ್ಟೇಟ್ಗೂ ನೀವು ವಿಸಿಟ್ ಮಾಡಬೇಕು. ಆಯಾಯ ಸ್ಟೇಟ್ಗಳಲ್ಲಿ ಎಷ್ಟು ವಿಧವಾದಂಥ ಹಿಂದುಳಿದ ವರ್ಗದವರಿದ್ದಾರೆ, ಅನ್ಯಾಯವಾಗಿ ಯಾರಾದರೂ ಮೇಲ್ವರ್ಗಕ್ಕೆ ಸೇರಿದಂಥವರು ಈ ಬುಡಕಟ್ಟಿಗೆ ಸೇರಿ ಆ ಸರ್ಟಿಫಿಕೇಟ್ನ ಪಡೀತಾ ಇದ್ದಾರಾ, ಎಲ್ಲರೂ ಅನ್ಯಾಯ ಆಗಿದೆಯಾ, ಇದ್ರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ವಿಚಾರಣೆ ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆಗಿ ಇದಕ್ಕೆ ಹೇಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು. ನಾನು ನಮ್ಮ ಕರ್ನಾಟಕ ಬಗ್ಗೆ ಹೇಳ್ತಾ ಇಲ್ಲ, ಇಡೀ ದೇಶದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿರ್ತಕ್ಕಂಥ ಬುಡಕಟ್ಟಿನ ಜನಾಂಗದವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಾದದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಹಾಗೆ ಕರ್ನಾಟಕದ ಸರ್ಕಾರದ ಕರ್ತವ್ಯ ಕೂಡ ಅವರು ಮಾಡಬೇಕು, ಇವರು ಮಾಡಬೇಕು. ಇಬ್ಬರು ರಾಜಕೀಯವನ್ನು ಹೊರತುಪಡಿಸಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಇದಾಗ್ತದೆ. ಅಥವಾ ರಾಜಕೀಯನ ಮೇಲೆ ಇಟ್ಕೊಂಡು ನಾನು ಈ ಪಾರ್ಟಿ ಆ ಪಾರ್ಟಿನ ಮಾಡದೆ ಇದಾಗೋದಿಲ್ಲ. ಎಲ್ಲರೂ ಸೇರಿ ಬುಡಕಟ್ಟಿನ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತೀನಿ ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಆಗ್ತದೆ.